ಅಥವಾ ಹೆಂಗೆ ಇದು ಎಲ್ಲ ಆರೋಪ ಮಾಡ್ತಿರಲ್ಲ ಧರ್ಮಸ್ಥಳದ ವಿರುದ್ಧ, ನಿಮ್ಗೆ ಅದೆಲ್ಲ ನಿಜ ಅನ್ಸುತ್ತೆ ಅವ್ರು ಹೇಳ್ತಾ ಇರೋದು? ಅದೆಲ್ಲ ಸುಳ್ಳು ಅನಿಸುತ್ತೆ, ಸುಳ್ಳು. ಯಾರೋ ಹೇಳ್ಕೊಟ್ಟು ಇಲ್ಲ ಯಾರ ಹತ್ರನ ದುಡ್ಡು ಗಿಡ್ಡು ಇಸ್ಕೊಂಡು ಏನೋ ಈ ಥರ ಎಲ್ಲ ಮಾಡ್ತವ್ರೆ ಅನಿಸುತ್ತೆ. ದೇವಸ್ಥಾನದ ಬಗ್ಗೆ ನಾವು ಆ ಥರ ಎಲ್ಲ ಸುಳ್ಳು ಹೇಳೋಕ್ಕಾಗೋದಿಲ್ಲ. ಅದು ತುಂಬ ಒಳ್ಳೆ ದೇವಸ್ಥಾನ. ಅದು ನಾನು ಕಂಡಾಗೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಆ ದೇವಸ್ಥಾನ ಅಂದರೆ ತುಂಬ ಪ್ರೀತಿ. ನಾವೆಲ್ಲ ಯಾವಾಗಲೂ ಅಲ್ಲಿ ಹೋಗ್ತಾ ಇದ್ದೋ, ಧರ್ಮಸ್ಥಳ ಅಂದರೆ ಅಷ್ಟೊಂದು ಇಷ್ಟ ನಮಗೆಲ್ಲ. ಆದರೆ ಇವನು ಯಾರ ಹತ್ರ ದುಡ್ಡು ಗಿಡ್ಡು ಇಸ್ಕೊಂಡು ಯಾರೋ ಹೇಳ್ಕೊಟ್ಟು ಈ ಥರ ಮಾಡ್ತಾ ಇರೋದು ಅನಿಸುತ್ತೆ. ಇಲ್ಲದೆ ಹೋದರೆ ಅಷ್ಟೊಂದು ಗುಂಡಿ ತೋಡಿದ್ರು ಏನೂ ಸಿಕ್ಲಿಲ್ವಲ್ಲ, ಅವನ್ನೆಲ್ಲ ಏನೋ ಕಿತಾಪತಿ ಮಾಡ್ತಾವನೇನು. ಈ ಕಳ್ತನ ಎಲ್ಲ ಮಾಡ್ತಿದ್ದು ಹಂಗಂತ ಹೇಳ್ತಾರೆ. ಯಾರು ಸತ್ತೋದ ಹೆಣಗಳು ಸಿಕ್ಕಿದ್ರೆ ಅವ್ರದ್ದು ಉಂಗುರ ಪಂಗುರ ಚೈನು ಎಲ್ಲ ಕಿತ್ಕೋತಾ ಇದ್ರಂತೆ. ಅವೆಲ್ಲ ನನಗೆ ಗೊತ್ತಿಲ್ಲಣ್ಣ, ನನಗೆ ಅದೆಲ್ಲ ತೋರಿಸ್ತಾನೂ ಇರಲಿಲ್ಲ, ಏನೂ ಇಲ್ಲ. ಬರೀ 3,000 ರೂಪಾಯಿ ಸಂಬಳ ಮಾತ್ರ ಬರ್ತಾಯಿತ್ತು ಅವನಿಗೆ, ಅದು ಮಾತ್ರ ಹೇಳ್ತಾಯಿದ್ರು. ಆದರೆ ನನ್ನ ಕೈಗೂ ದುಡ್ಡು ಕೊಡ್ತಾ ಇರಲಿಲ್ಲ ಅವರು. ನಿಮ್ಮ ಜೊತೆ ಸಂಸಾರ ಬಿಟ್ಟು ಹೋದ್ಮೇಲೆ ಪುನಃ ಸರಿಪಡಿಸೋಕ್ಕೆ ಎಲ್ಲ ಟ್ರೈ ಮಾಡಿದ್ರಂತೆ? ಹೌದೌದು, ನಾನು ಮಾಡಿದೆ. ಕೋರ್ಟ್ಗೆಲ್ಲ ಕೇಸ್ ಹಾಕಿದೆ, ಅಲ್ಲಿ ಎಲ್ಲ ಹೋಗಿ ನ್ಯಾಯ ಪಂಚಾಯತಿಗಳು ಮಾಡಿದೆವು. ಆದರೂ ಏನು ಸರಿ, ಇದೊಂದು ಸಲ ಸರಿ ಅಂದ್ಕೊಂಡು ಸುಮ್ಮನೆ ಸೇರಿಸ್ಕೊಳ್ಳೋನು. ತಿರ್ಗಾ ಅದೇ ಥರನೇ ಕಿತಾಪತಿ ಮಾಡ್ತಾಯಿದ್ದ, ಜಗಳ ಮಾಡ್ತಾಯಿದ್ದ, ಓಡಿಸ್ತಾ ಇದ್ದ. ಇಲ್ಲಣ್ಣ, ಬರಲಿಲ್ಲ, ಒಂದು ಸಲನೂ ಬರಲಿಲ್ಲ. ಆಗ ಧರ್ಮಸ್ಥಳದಲ್ಲಿ ನೀವು ಮದುವೆ ಆದ್ಮೇಲೆ ಈ ಕಸ ಗುಡಿಸೋದು, ಶವಗಳು ಉಳೋದೆಲ್ಲ ಮಾಡ್ತಿರಲ್ಲ, ಅವಾಗ ಕೊಲೆ ಆಗಿದ್ರ ಬಗ್ಗೆ, ಅತ್ಯಾಚಾರ ಆಗಿದ್ರ ಬಗ್ಗೆ ಅದನ್ನೇನೋ ನಿಮ್ಮ ಹತ್ರ ಹೇಳ್ತಾ ಇದ್ರು? ಹಾಕಿದೀನಿ, ಕೊಲೆ ಆಗಿರೋ ಬಡಿ ಊಟ ಹಾಕಿದೀನಿ, ಆ ಥರದ್ದೇನೋ ಹೇಳ್ತಾ ಇದ್ರ? ಅದ್ರ ಬಗ್ಗೆ ಒಂದಿನೂ ಹೇಳಲಿಲ್ಲ. ಬಾಡಿ ಊಟ ಹಾಕಿರೋದಂತ ಹೇಳ್ತಾ ಇರಲಿಲ್ಲ, ನಾನು ಕೇಳ್ತಾ ಇರಲಿಲ್ಲ ಅದ್ರ ಬಗ್ಗೆ. ಅಲ್ಲಿಂದ ಯಾವಾಗ ಬಂದ್ಬಿಟ್ರಿ ಮೇಲಿಗೆ ನೀವು? ಅದೇ ಜಗಳ ಮಾಡ್ಕೊಂಡು ಕರ್ಕೊಂಬಂದು ಇಲ್ಲಿ ಬಿಟ್ಬಿಟ್ಟು ಹೋಗಿದ್ದವ್ರು. ಇಲ್ಲೂ ಜಗಳ ಮಾಡಿ ಇಲ್ಲೂ ಬಿಟ್ಬಿಟ್ಟು ಹೋಗಿದ್ದು. ಅಲ್ಲೇ ಜಗಳ ಮಾಡಿ ತಾಳಿನೆಲ್ಲ ಕಿತ್ಕೊಂಡು ಮಕ್ಕಳನ್ನೆಲ್ಲ ದಾಟ್ಸೋದು, ಕಣ್ಕಂಡವ್ರ ಮೇಲೆ ದೂರ ಹೇಳೋದು, ತುಂಬ ಹಿಂಸೆ ಕೊಡ್ತಾ ಇದ್ದ ನನಗೆ. ಅವ್ರ ಅಣ್ಣ ತಮ್ಮ ಎಲ್ಲ ಜೊತೆಗೆ ಇದ್ದಾರೆ ನಿಮ್ಗೆ? ಇಲ್ಲ, ಬೇರೆ ಬೇರೆ, ಅವ್ರವ್ರ ಸಂಸಾರ ಅವ್ರವ್ರು. ಅವರೆಲ್ಲ ಹೆಂಗಿದ್ರು ನಿಮ್ಮ ಜೊತೆ? ಅವರೆಲ್ಲ ಪರವಾಗಿಲ್ಲ, ಅವರೆಲ್ಲ ಒಳ್ಳೆಯವರು. ಅವರೆಲ್ಲ ನನಗೆ ಸಪೋರ್ಟಾಗೇ ಇದ್ದರು. ನನ್ನೇನಾರು ಹೊಡೆದ್ರೆ ಬೈದರೆ ಯಾಕೆ ಆ ಥರ ಮಾಡ್ತೀಯ, ಹಿಂಗೆ ಮಾಡ್ತೀಯ, ಅವ್ರನ್ನೂ ಇದು ಮರ್ಯಾದೆ ಕೊಡ್ತಾ ಇರಲಿಲ್ಲ. ಅವ್ರನ್ನೂ ಬಾಯಿಗೆ ಬಂದಂಗೆ ಬೈಯೋನು, ಅಷ್ಟೊಂದು ಅಹಂಕಾರದಲ್ಲಿ ಮೆರಿತಾ ಇದ್ದ. ಊರವರು ಅದನ್ನೇ ಹೇಳ್ತಾರೆ, ಅವ್ರ ಜೊತೆ ಎಲ್ಲ ಚೆನ್ನಾಗಿದ್ರು, ಅಣ್ಣ ತಮ್ಮಂದ್ರೆಲ್ಲ ಚೆನ್ನಾಗಿದ್ರು. ಅವರೆಲ್ಲ ಒಳ್ಳೆಯವ್ರು ಪಾಪ. ಅವ್ರ ಹೆಂಗಸರು ಪರವಾಗಿಲ್ಲ, ನನಗೆ ನನ್ನ ಮಕ್ಕಳಿಗೆ ಸಪೋರ್ಟಾಗಿದ್ರು. ಅಲ್ಲಿ ಇದ್ದಷ್ಟು ದಿನವೂ ಅವ್ರುಗಳೇ ಪಾಪ ನನ್ನ ನೋಡ್ಕೋತಾ ಇದ್ರು. ಇವನೇನೇ ಅನ್ಯಾಯ ಮಾಡಿದ್ರು ಅವ್ರು ಸ್ವಲ್ಪ ಸಪೋರ್ಟಾಗಿದ್ರು ನನಗೆ. ಎಷ್ಟು ಜನ ಅಣ್ಣ ತಮ್ಮಂದ್ರು? ಅವ್ರು 4-5 ಜನ ಅನಿಸುತ್ತೆ. ಎಲ್ಲ ತಮಿಳ್ನಾಡಲ್ಲಿ ಇರೋದು. ಇಲ್ಲಿ ಧರ್ಮಸ್ಥಳದಲ್ಲಿ ಉಜಿರೆಯಲ್ಲಿ ಒಬ್ಬರೇ ಇರೋದು. ಅಲ್ಲಿ ಬಾಕಿಯವರೆಲ್ಲ ತಮಿಳ್ನಾಡು ಇದರಲ್ಲಿ ಸಿಕ್ಕರ್ಸಿ ಪಾಳ್ಯಂ ಅವ್ರ ಊರು, ಅವ್ರ ಅಪ್ಪನ ಊರಂತೆ ಅದು, ಅಲ್ಲೇ ಇರೋದವನು. ಬಣ್ಣಾರಿ ಹತ್ರನಾ? ಬಣ್ಣಾರಿ ಹತ್ರ. ನಿಮ್ಮನ್ನ ಯಾವ ರೀತಿ ನೋಡ್ತಾ ಇದ್ರು ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳಾಗಲಿ? ನಿಮ್ಮ ಜೊತೆ ಅಂದರೆ ಯಾವ ಥರ ಹೆಲ್ಪ್ ಮಾಡ್ತಾರೆ? ಸೌಲಭ್ಯಗಳು ಹೆಂಗಿತ್ತು ಅಂತ ಹೇಳಿ? ನಾನೇನು ಅಲ್ಲಿ ಕೆಲಸದಲ್ಲಿ ಇರಲಿಲ್ಲ. ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಅಂತ ಒಂದು ಆಸ್ಪತ್ರೆ ಐತೆ, ಇದು ಆಯುರ್ವೇದದ್ದು. ಮದುವೆ ಆಗಿ ಹೋದ್ಮೇಲೆ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೆ ನಾನು. ಒಂದು 8 ತಿಂಗಳು 1 ವರ್ಷ ಏನೋ. ನನ್ನ ಮಗಳು ಗರ್ಭಿಣಿ ಆದಮೇಲೆ ನನ್ನ ಕೆಲಸ ಬಿಟ್ಬಿಟ್ಟೆ. ಇಲ್ಲಿ ಡೆಲಿವರಿಗಂತ ಬಂದವಳು ತಿರ್ಗಾ ಕೆಲಸಕ್ಕೆ ಹೋಗಲಿಲ್ಲ. ಅದೆಲ್ಲ ಪರವಾಗಿಲ್ಲ, ಎಲ್ಲ ಒಳ್ಳೆಯವರಲ್ಲಿ ಹೆಗ್ಡೆಯವರು ಎಲ್ಲರೂ ಒಳ್ಳೆಯವರು. ಅವ್ರ ಮೇಲೆಲ್ಲ ನಾವು ಏನು ಅನ್ಯಾಯ ಹೇಳೋಕ್ಕಾಗಲ್ಲ.